ಇನ್ನು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡಗೆ ಬೆಂಗಳೂರು ಖಾತೆ ಏನಾದರೂ ಸಿಗುತ್ತಾ? ಹಾಗಾದ್ರೆ ಕೃಷ್ಣ ಬೈರೇಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಾದರೂ ಸಿಗುತ್ತಾ? ಈ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡ ಅವರ ಹೆಸರು ಕೇಳಿಬರ್ತಾ ಇದೆ. ಸುದ್ದಿ ತಿಳಿದ ಕೂಡಲೇ ರೆಬೆಲ್ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ತಮ್ಮ ಆಪ್ತರ ಬಳಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ಬೆಳಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿದ್ರು ಕೂಡ. ಈ ಹಿಂದೆ ನೀವು ಮಾತು ಕೊಟ್ಟಿದ್ರಿ, ಮುಂದೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಅದರಂತೆ ಈಗ ನೀವು ನಡೆದುಕೊಳ್ಳಬೇಕು, ನನಗೆ ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿ ಮಾಡಿದ್ದಾರೆ. ಈಗ ಇದು ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಈಗ ಕಾದ ಕುಲುಮೆಯ ಮೇಲೆ ಕೂತ ಹಾಗಾಗಿದೆ. ಈಗ ಸಿಎಂ ಕುರ್ಚಿ ಇದೆಯಲ್ಲ, ಸಿದ್ದರಾಮಯ್ಯನವರು ಹೇಗೆ ನಿಭಾಯಿಸಿದ್ರು, ಹೇಗೆ ಅವರನ್ನ ಸಮಾಧಾನ ಪಡಿಸಿದ್ರು, ಈಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಆ ಒಂದು ನೋವು, ಆ ಸಮಸ್ಯೆ ಈಗ ಆರಂಭ ಆಗುತ್ತೆ. ಯಾಕಂದ್ರೆ ಈಗ ಕೇವಲ 13 ಜನ ಸಚಿವರನ್ನ ಮಾತ್ರ ಖಾತೆ ಹಂಚಿಕೆ ಮಾಡ್ತಾ ಇದ್ದಾರೆ. ಇನ್ನೂ 20 ಖಾತೆಗಳನ್ನು ಹಂಚಿಕೆ ಮಾಡಬೇಕು. 20 ಸಚಿವರನ್ನ ಆಯ್ಕೆ ಮಾಡಬೇಕು. ಆ ಸಚಿವರಿಗೆ ಕೊಟ್ಟ ನಂತರದಲ್ಲಿ ಏನು ಶುರು ಆಗುತ್ತೆ, ಒಂದು ಒಳಬೇಗುದಿ, ಅಸಮಾಧಾನ, ಆಕ್ರೋಶ, ಅದೆಲ್ಲವನ್ನೂ ಕೂಡ ಅವರು ತಣಿಸ್ಬೇಕು. ಅದೆಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗಬೇಕು. ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಬೇಕು. ಆದರೆ ಈಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇನ್ನೊಂದು ಟರ್ಮಿಗೆ ಕೊಡ್ತೀನಪ್ಪ ಅಂತ. ಆ ರೀತಿ ಹೇಳೋದಕ್ಕಾಗಲ್ಲ. ಈಗ 2.5 ವರ್ಷದ ನಂತರ ಕೊಡ್ತೀನಂತ ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಹೇಗೆ ಸಮಾಧಾನ ಪಡಿಸಿದ್ರು, ಈಗ ಆ ಸ್ಥಿತಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಡಿ ಕೆ ಶಿವಕುಮಾರ್ ಅವರು ಕೂತಿರೋದು ಸಿಎಂ ಕುರ್ಚಿ ಮೇಲಲ್ಲ, ಕಾದ ಕುಲುಮೆ ಮೇಲೆ. ಈಗ ಅವರಿಗೂ ಕೂಡ ಅರ್ಥ ಆಗ್ತಾ ಇರುತ್ತೆ ಮೋಸ್ಟ್ಲಿ. ಹೀಗಾಗಿ ಸಚಿವ ಏನು ಖಾತೆಗಳಿದಾವೆ ಅದನ್ನ ಹಂಚಿಕೆ ಮಾಡೋದ್ರಲ್ಲಿ ಈಗ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ, ಪ್ರಬಲ ಖಾತೆಗಾಗಿ ಯಾವ್ಯಾವ ನಾಯಕರು ಬೇಡಿಕೆ ಇಡ್ತಾ ಇದ್ದಾರೆ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಇದರ ಬಗ್ಗೆ ನಡೀತಾ ಇರುವಂತಹ ಪ್ರಹಸನ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಿಎಂ ಆಗಿ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಸ್ವೀಕಾರ ಮಾಡಿರೋದು. ಆದ್ರೆ ಈಗಲೇ ಇನ್ನ ಖಾತೆ ಹಂಚಿಕೆ ಆಗಿಲ್ಲ. ಆಗಲೇ ಪ್ರಬಲ ಖಾತೆಗಾಗಿ ಈಗಾಗಲೇ ಹಿರಿಯ ನಾಯಕರು ಫೈಟ್ ಅನ್ನ ಮಾಡ್ತಾ ಇರೋದು. ಒಂದ್ ಕಡೆ ಹೋಮ್ ಮಿನಿಸ್ಟರ್, ಗೃಹ ಸಚಿವ, ಮಾಜಿ ಸಿಎಂ, ಅದೇ ರೀತಿಯಾದಂತೆ ಡಿ ಸಿ ಎಂ ಆಗಿರುವಂತಹ ಪರಮೇಶ್ವರ್ ಕೂಡ ತಮಗೆ ಕಂದಾಯ ಖಾತೆ ಬೇಕು ಅಂತ ಪಟ್ಟ ನಡೆದಿರುವಂತದ್ದು. ಪ್ರಿಯಾಂಕರ್ಗೆ ಕೂಡ ಗೃಹ ಸಚಿವ ಖಾತೆಗೆ ಪಟ್ಟ ನಡೆದಿರುವಂತದ್ದು. ಮತ್ತೆ ಈ ರೀತಿಯಾದಂತಹ ಏನ್ ಹಿರಿಯ ನಾಯಕರು ಮತ್ತೆ ಆಗ್ಲೇ ಸಚಿವರಾಗಿ ಏನ್ ಪ್ರಮಾಣ ವಚನಂತಹ ಸ್ವೀಕಾರ ಮಾಡಿರುವಂತಹ ಸಚಿವರು ಕೂಡ ಪ್ರಬಲ ಖಾತೆಗೆ ಸಾಕಷ್ಟು ಫೈಟ್ ಅನ್ನ ಮಾಡ್ತಾ ಇರೋದು. ನಮಗೆ ಪ್ರಬಲ ಖಾತೆಗಳನ್ನ ಬೇಕೇ ಬೇಕು ಅಂತ ಕೂಡ ಒಂದಷ್ಟು ಹಿರಿಯ ನಾಯಕರು ಕೂಡ ಪಟ್ಟನ್ನ ಹಿಡಿದಿರೋದು. ಇನ್ನೊಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಾಕಷ್ಟು ಫೈಟ್ ನಡೀತಾ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡರಿಗೆ ಆ ಸ್ಥಾನ ಕೊಡ್ತಾರೆ ಅಂತ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಇರ್ತಿರೋದು. ಈ ಮಧ್ಯೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿರೋದು. ಯಾಕೆಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಅದೇ ಖಾತೆಯನ್ನ ಆಗ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅವರನ್ನ ಮನವೊಲಿಸಿ ಡಿ ಕೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಉಸ್ತುವಾರಿಯನ್ನ ಕೂಡ ಎರಡೂ ಕೂಡ ಅವರಿಗೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಪಟ್ಟ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೂಡ ಆಗ ಡಿ ಕೆ ಶಿ ಅವರು ಮನವೊಲಿಸಿ, ನಾನೇನಾದ್ರೂ ಒಂದು ವೇಳೆ ಮುಂದಿನ ಸಿಎಂ ಆಗಿದ್ದೆ ಆದಲ್ಲಿ ನಿನಗೆ ಆ ಸ್ಥಾನ ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರಂತೆ. ಈಗ ಅದೇ ಭರವಸೆಯನ್ನ ಈಡೇರಿಸಿ ಅಂತ ಕೂಡ ರಾಮಲಿಂಗಾರೆಡ್ಡಿ ಪಟ್ಟ ನಡೆದಿರೋದು. ನನಗೆ ನಗರಾಭಿವೃದ್ಧಿ ಸ್ಥಾನವನ್ನು ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ನನಗೆ ಇನ್ಯಾವುದು ಸಚಿವ ಸ್ಥಾನ ಬೇಡ, ನನ್ನ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಆಪ್ತರ ಜೊತೆ ಕೂಡ ಚರ್ಚೆ ಮಾಡಿರುವಂತದ್ದು. ಇಂದು ಬೆಳಿಗ್ಗೆ ಕೂಡ ಡಿ ಕೆ ಶಿ ಅವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಮನವರಿಕೆ ಮಾಡಿರೋದು. ಅಂದ್ರೆ ನನ್ಗೆ ಈ ಹಿಂದೆ ನೀವು ಭರವಸೆಯನ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ. ಯಾಕೆಂದ್ರೆ ಈ ಖಾತೆ ಬಗ್ಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಆದ್ರೆ ಬೇರೆ ಬೇರೆ ಹೆಸರು ಕೂಡ ಓಡಾಡ್ತಿದೆ. ನನಗೆ ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ಕೂಡ ಪಟ್ಟ ನಡೆದಿರೋದು. ಎಲ್ಲ ಒಂದ್ ಕಡೆ ಇನ್ನ ಖಾತೆಗೆ ಹಂಚಿಕೆ ಮುನ್ನೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬುಗಿಲೆತ್ತಿರುವಂತದ್ದು. ಮತ್ತೆ ಪ್ಲಸ್ ಅದೇ ರೀತಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಲ್ಲಿರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಹಿರಿಯ ನಾಯಕರು ಕೂಡ ನಗರಾಭಿವೃದ್ಧಿಗೆ ಅಂತಲ್ಲ, ಕಂದಾಯ ಆಗಿರ್ಬೋದು ಮತ್ತು ಪ್ರಬಲ ಖಾತೆಗಳಿಗೂ ಕೂಡ ಈಗಾಗಲೇ ಫೈಟ್ ಅನ್ನ ಮಾಡ್ತಾ ಇರೋದು. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ಒಂದು ಮಾಹಿತಿ ಪ್ರಕಾರ ಏನು ರಾಮಲಿಂಗಾರೆಡ್ಡಿ ಅವರು ನನಗೆ ಖಾತೆ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಏನು ಸಿಎಂ ಆಗಿರುವಂತಹ ಡಿ ಕೆ ಶಿ ಅವರಿಗೆ ಮನವರಿಕೆ ಮಾಡಿದ್ದಾರೆ ಎಂಬುದು ಕೂಡ ಚರ್ಚೆ. ಅದೇ ರೀತಿ ತಮ್ಮ ಆಪ್ತರ ಬಳಿ ಕೂಡ ಅವರು ಈಗಾಗಲೇ ಚರ್ಚೆ ಮಾಡಿರುವಂತದ್ದು.
ನಿರ್ಧಾರ ಕೂಡ ಮಾಡಿದ್ದಾರೆ. ಒಂದ್ ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ DK ಅವರ ಜೊತೆ ಬೆಳಿಗ್ಗೆ ಚರ್ಚೆ ಮಾಡಿದ್ದಾರೆ ಎಂಬುದು ಕೂಡ ಚರ್ಚೆ ಆಗ್ತಿರುವಂತ ವಿಚಾರ. ಸಂತೋಷ್. ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.